ಬದುಕಿನಲ್ಲಿ ನಾನಾ ಬಗೆಯ ಕ್ರಿಯೆಗಳನ್ನು ನಾವು ಮಾಡ್ತಾ ಇರ್ತೇವೆ. ಆವಾಗೆಲ್ಲ ನಮ್ಮ ಅನುಸಂಧಾನ ಹೇಗಿರುತ್ತೆ? ನಾನು ನೋಡಿದೆ, ನಾನು ಕೇಳಿದೆ, ನಾನು ಮೂಸಿದೆ, ನಾನು ನಡೆದಾಡಿದೆ, ನಾನು ಆ ಕಡೆ ಈ ಕಡೆ ಎತ್ತಿಟ್ಟೆ. ಪ್ರತಿಯೊಂದು ಕ್ರಿಯೆ ಹಿಂದೆಯೂ ಕೂಡ ನಾನು 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 ಅನ್ನುವಂತಹ ಅನುಸಂಧಾನ ನಮ್ಮದ್ದಾಗಿರತ್ತೆ. ಜ್ಞಾನಿಗಳು ಹೇಳ್ತಾ ಇದ್ದಾರೆ, ಇಲ್ಲ, ಇಷ್ಟೇ ಅಲ್ಲ, ಇದರ ಹಿಂದೆ ಇರತಕ್ಕಂತಹ ವ್ಯವಸ್ಥೆ ಏನೆಲ್ಲ ಇದೆ. ಏನಿದೆ? ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮಚಾಖಿಲಂ. ಈ ಅನುಸಂಧಾನ ಪ್ರತಿನಿತ್ಯ ನಾವು ಬೆಳಗಾದ ಎದ್ದಾಕ್ಷಣ ಮಾಡಬೇಕಂತೆ. ಏನು? ನಮ್ಮ ಇಂದ್ರಿಯಗಳು ಕಾರ್ಯಪ್ರವೃತ್ತವಾಗಬೇಕು ಅಂತಿದ್ದರೆ ಜಡವಾಗಿರುವ ಇಂದ್ರಿಯಗಳು ಜಡವಾಗಿರುವ ಇಂದ್ರಿಯಗಳು ತಾವೇ ತಾವಾಗಿಯೂ ಪ್ರವೃತ್ತವಾಗೋದಿಲ್ಲ. ಬೇಡ, ನಾವಿದ್ದೇವೆ, ನಾವು ಇಂದ್ರಿಯಗಳ ಮೂಲಕ ಕೆಲಸವನ್ನು ಮಾಡಿಸ್ತೇವೆ ಅಂತಂದರೆ ಈ ಇಂದ್ರಿಯಗಳ ಮೇಲೆ ಪ್ರಭುತ್ವ ನಮಗಿಲ್ಲ. ಇಂದ್ರಿಯಗಳ ಮೇಲೆ ಪ್ರಭುತ್ವ ನಮಗಿಲ್ಲ. ಮತ್ತು ಯಾರಿಂದ ಇಂದ್ರಿಯಗಳು ಪ್ರೇರಿತವಾಗ್ತಾವೆ? ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮಚಾಖಿಲಂ. ನಮ್ಮೆಲ್ಲ ಇಂದ್ರಿಯಗಳು ಕಾರ್ಯಪ್ರವೃತ್ತವಾಗಬೇಕು ಅಂತಿದ್ದರೆ ಅವುಗಳೊಳಗೆ ಇರತಕ್ಕಂತಹ ಇಂದ್ರಿಯಾಭಿಮಾನ ದೇವತೆಗಳು ತಾವು ಪ್ರವೃತ್ತರಾಗಬೇಕು. ಆ ಇಂದ್ರಿಯಾಭಿಮಾನ ದೇವತೆಗಳ ಮೇಲೆ ಪ್ರಭುತ್ವ ನಮಗಿದೆಯೇ? ಓ ಇಂದ್ರಿಯಾಭಿಮಾನ ದೇವತೆಗಳೇ, ನೋಡಿ, ನಮ್ಮ ಇಂದ್ರಿಯಗಳೊಳಗೆ ನಿಂತುಕೊಂಡು ಅವುಗಳನ್ನು ಕಾರ್ಯಪ್ರವೃತ್ತವಾಗುವಂತೆ ಮಾಡಿ ಅಂತ ಹೇಳಲಿಕ್ಕೆ ಆ ಇಂದ್ರಿಯಗಳ ಮೇಲೇನೇ ನಮಗೆ ಹತೋಟಿ ಇಲ್ಲ. ಯಾವುದನ್ನು ನಾವು ನಮ್ಮ ಇಂದ್ರಿಯಗಳು ಅಂತ ತಿಳ್ಕೊಂಡಿದ್ದೇವೆ ಅವುಗಳ ಮೇಲೇನೇ ಹತೋಟಿ ಇಲ್ಲ. ಹಾಗಿರುವಾಗ ಆ ಇಂದ್ರಿಯಾಭಿಮಾನಿ ದೇವತೆಗಳ ಮೇಲೆ ನಮಗೆ ಪ್ರಭುತ್ವ ಇದೆಯೇ? ಇಲ್ಲ. ಬೇಡ, ಅವರೇ ಸರ್ವಶಕ್ತರಾಗಿದ್ದುಕೊಂಡು ಪ್ರವೃತ್ತಿ ಮಾಡ್ತಾರೋ ಕೇಳಿದರೆ ಅವರೂ ಸರ್ವಶಕ್ತರಲ್ಲ. ಮತ್ತೆ ಹೇಗೆ ಅವರು ಕಾರ್ಯಪ್ರವೃತ್ತರಾಗಬೇಕು? ಅವರೊಳಗೆ ಪ್ರಾಣದೇವರು ನಿಂತುಕೊಂಡು ಅವರಿಗೆ ಪ್ರೇರಣೆ ನೀಡಬೇಕು. ಪ್ರಾಣದೇವರಿಂದ ಪ್ರೇರಿತರಾಗಿರತಕ್ಕಂತಹ ಇಂದ್ರಿಯಾಭಿಮಾನಿ ದೇವತೆಗಳು ತಾವು ಕಾರ್ಯಪ್ರವೃತ್ತರಾದರು ಅಂತಂದರೆ ಆ ಇಂದ್ರಿಯಗಳು ಕಾರ್ಯಪ್ರವೃತ್ತವಾಗ್ತವೆ. ನಮಗದರಿಂದ ಜ್ಞಾನ ಬರುತ್ತೆ, ನಮಗೆ ಅವುಗಳಿಂದ ಕಾರ್ಯ ನಡೆಯುತ್ತೆ. ಸರಿ, ಪ್ರಾಣದೇವರು ಅವರು ಸರ್ವತಂತ್ರ ಸ್ವತಂತ್ರರಲ್ಲ. ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ. ಪ್ರಾಣದೇವರೊಳಗೆ ಮಹಾವಿಷ್ಣು ಇದ್ದಾನೆ. ಆ ಮಹಾವಿಷ್ಣುವಿನಿಂದ ಪ್ರೇರಿತರಾಗಿರತಕ್ಕಂತಹ ಜೀವೋತ್ತಮರಾಗಿರತಕ್ಕಂತಹ ಪ್ರಾಣದೇವರು ತಾವು ಪ್ರವೃತ್ತರಾಗಿ ಇಂದ್ರಿಯಾಭಿಮಾನ ದೇವತೆಗಳೇ ಪ್ರೇರಣೆ ನೀಡಿದರು ಅಂತಂದರೆ, ಇಂದ್ರಿಯಾಭಿಮಾನ ದೇವತೆಗಳು ಆ ಇಂದ್ರಿಯಗಳೊಳಗೆ ನಿಂತುಕೊಂಡು ತಾವು ಕಾರ್ಯಪ್ರವೃತ್ತರಾದರು ಅಂತಂದರೆ ಅಲ್ಲಿ ನಮ್ಮ ಸಂಕಲ್ಪ, ನಮ್ಮ ಇಚ್ಛೆ ಜೊತೆ ಸೇರಿತು ಅಂತಂದರೆ ಆವಾಗ ನಾನು ನೋಡಿದೆ, ನಾನು ಓಡಿದೆ, ನಾನು ಕೇಳಿದೆ, ಇವೆಲ್ಲ ಇಂದ್ರಿಯಗಳ ಮೇಲೆ ನಮಗೆ ಪ್ರಭುತ್ವ ಇಲ್ಲ. ಯಾಕಿಲ್ಲ? ನಾವು ಅಂದ ಹಾಗೆಲ್ಲ ನಡೀತಾ ಉಂಟಲ್ವಾ ಅಂತ ನಮಗೆ ಅನಿಸುತ್ತೆ. ಎಷ್ಟು ದಿವಸ? ಒಂದು ದಿವಸ ಬರತ್ತೆ, ಆವಾಗ ತಿಳಿಯೋದು ಇಂದ್ರಿಯಗಳ ಮೇಲೆ ಪ್ರಭುತ್ವ ನಮಗಿಲ್ಲ ಅಂತ ಹೇಳಿಕೊಂಡು. ಯಾವಾಗ ನೋಡಬೇಕು ಅಂತಿದೆ, ಏನು ಪ್ರಯತ್ನ ಪಟ್ಟರೂ ಕೂಡ ನೋಡೋದು ಸಾಧ್ಯ ಆಗೋದಿಲ್ಲ. ಕೇಳಬೇಕು ಅಂತಿದೆ, ಏನು ಪ್ರಯತ್ನ ಪಟ್ಟರೂ ಕೂಡ ಕೇಳೋದು ಸಾಧ್ಯ ಆಗೋದಿಲ್ಲ. ಎದ್ದು ಓಡಾಡಬೇಕು ಅಂತಿದೆ, ಕೂದಲಿನಿಂದ ಏಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೂದಲ್ಲೇ ಏನಾದರೂ ಮಾಡೋಣ ಅಂತ ಹೇಳಿದರೆ ನಮ್ಮ ಕೈಯೇ ನಮಗೆ ನಾವು ಹೇಳಿದಾಗ ಕೇಳೋದಿಲ್ಲ. ಆವಾಗ ನಮಗೆ ಅನುಭವಕ್ಕೆ ಬರೋದು, ಓಹೋ, ಈ ಇಂದ್ರಿಯಗಳ ಮೇಲೆ ಹತೋಟಿ ನಮಗಿಲ್ಲ, ಪ್ರಭುತ್ವ ನಮಗಿಲ್ಲ. ಹಾಗೆ ನಡೆಯಿತು. ಒಮ್ಮೆ ಊಟಕ್ಕೆ ಎಂದು ಕೂತಿದ್ದಾರೆ, ಎಲೆ ಹಾಕಿ ಆಗಿದೆ, ಎಲೆ ತುಂಬ ಬಡಿಸ ಆಗಿದೆ, ಪರಿಷೇಕನೂ ನಡೆದು ಹೋಯಿತು, ಆಪೋಷಣವೂ ತಗೊಂಡದ್ದಾಯಿತು. ಇನ್ನೇನು ತುತ್ತು ಎತ್ತಿ ಬಾಯೊಳಗೆ ಇಟ್ಟುಕೊಳ್ಬೇಕು. ಇದ್ದಕ್ಕಿದ್ದ ಹಾಗೆ ಕೈ ಯಾಕೋ ಹಿಡಿದು ಕೇಳ್ತಾ ಇಲ್ಲ. ಹಸಿವಾಗ್ತಾ ಇಲ್ವೋ? ಹಸಿವಾಗ್ತಾ ಇದೆ. ಯಾಕೆ ಉಣ್ತಾ ಇಲ್ಲ? ಎಲೆ ಹಾಕಿಲ್ವೋ, ಬಡಿಸಿಲ್ವೋ, ಪರಿಷೇಕ ಆಗಿಲ್ವೋ, ಆಪೋಷಣ ಆಗಿಲ್ವೋ? ಎಲ್ಲ ಆಗಿದೆ, ಎಲ್ಲ ಸಿದ್ಧತೆಗಳು ಇದ್ದಾವೆ. ಬಯಕೆ ಬೇರೆ ಇದೆ, ಹೊಟ್ಟೆ ಹಸಿತಾ ಇದೆ, ಅನ್ನ ಸಿದ್ಧವಾಗಿದೆ, ಉಣ್ಣೋಣ ಅಂತ ಹೇಳಿದರೆ ಕೈ ಯಾಕೋ ಹಿಡಿದು ಕೇಳ್ತಾ ಇಲ್ಲ. ಯಾರಿಂದ ಆಗತ್ತೆ? ಈ ಎಲ್ಲ ಇಂದ್ರಿಯಗಳ ಒಳಗೆ ಇಂದ್ರಿಯಾಭಿಮಾನ ದೇವತೆಗಳು ಅಂತಿದ್ದಾರೆ, ಅವರು ಕಾರ್ಯಪ್ರವೃತ್ತರಾಗಬೇಕು.
ಅವರು ಕಾರ್ಯಪ್ರವೃತ್ತರಾಗಬೇಕು ಅಂತಿದ್ದರೆ ಅವರೊಳಗೆ ಇರತಕ್ಕಂತಹ ಪ್ರಾಣದೇವರು ಪ್ರೇರಣೆ ನೀಡಬೇಕು. ಪ್ರಾಣದೇವರು ಪ್ರೇರಣೆ ನೀಡಬೇಕು ಅಂತ ಹೇಳಿದರೆ ಮಹಾವಿಷ್ಣು ಪ್ರೇರಣೆ ನೀಡಬೇಕು. ಇವೆಲ್ಲ ನಮಗೆ ಇವಾಗ ತಿಳಿಯೋದಿಲ್ಲ. ನಾನೇ ಮಾಡಿದೆ, ನಾನೇ ನೋಡಿದೆ, ನಾನೇ ಓಡಾಡಿದೆ ಅಂತ ಅಂದ್ಕೊಂಡ್ಬಿಡ್ತೇವೆ. ಇದು ಹೀಗಾಯಿತು. ಏನು? ಮೇಲೆ ದೀಪ ಉರಿತಾ ಉಂಟು. ಹೇಗೆ ಉರಿಯತ್ತೆ? ಆ ಗೋಡೆಯಲ್ಲಿ ಒಂದು ಸ್ವಿಚ್ ಇದೆ. ಸ್ವಿಚ್ ಅದುವಿದೆ ಅಂತಂದರೆ ಮೇಲೆ ದೀಪ ಉರಿಯತ್ತೆ, ಫ್ಯಾನ್ ತಿರುಗತ್ತೆ. ಒಂದು ಮಗು ಹೀಗೆ ಅಂದುಕೊಳ್ಳತ್ತೆ, ಓಹೋ ಫ್ಯಾನ್ ತಿರುಗಬೇಕು ಅಂತಿದ್ರೆ, ದೀಪ ಉರಿಬೇಕು ಅಂತಿದ್ರೆ ಏನು ಮಾಡಬೇಕು? ಮೇಲೊಂದು ಫ್ಯಾನ್ ಅಂಟಿಸಬೇಕು, ಒಂದು ಬಲ್ಬ್ ಅಂಟಿಸಬೇಕು, ಗೋಡೆಯಲ್ಲೊಂದು ಸ್ವಿಚ್ ಅಂಟಿಸಬೇಕು. ಸ್ವಿಚ್ ಅದುಮಿದೆ ಅಂತಂದರೆ ಮೇಲೆ ದೀಪ ಬೆಳಗತ್ತೆ, ಫ್ಯಾನ್ ತಿರುಗತ್ತೆ. ಮಾಡಿದರೆ ಹಾಗಾಗತ್ತೋ? ಇಲ್ಲ. ಯಾಕೆ? ಆ ಸ್ವಿಚ್ಗೂ ಈ ಫ್ಯಾನಿಗೂ ಕನೆಕ್ಷನ್ ಇಲ್ಲ. ಹಿಂದೆ ಎಲ್ಲ ಗೋಡೆ ಮೇಲೆ ವೈರಿಂಗ್ ಇರ್ತಾ ಇತ್ತು. ಇವತ್ತು ಅದೂ ಇಲ್ಲ. ಎಲ್ಲ ಗೋಡೆ ಒಳಗೆ ಮುಚ್ಚಿ ಹೋಗಿದೆ, ಒಂದೂ ಕಾಣೋದಿಲ್ಲ. ಫ್ಯಾನ್ ತಿರುಗಬೇಕು ಅಂತಿದ್ರೆ ಗೋಡೆಗೆ ಸ್ವಿಚ್ ಅಂಟಿಸಬೇಕು, ಅದು ಮಿದ್ರೆ ಸಾಕು ಫ್ಯಾನ್ ತಿರುಗತ್ತೆ ಅಂತ ಅಂದುಕೊಂಡ್ರೆ ಎಷ್ಟು ಬಾಲಿಶವಾದದ್ದು. ಹಾಗಾಯಿತು. ನಾನು ನೋಡಿದೆ, ನಾನು ಸಂಕಲ್ಪ ಮಾಡಿದರೆ ಸಾಕು ನಡೆದು ಹೋಗತ್ತೆ. ಮುಗೀತೋ? ಇಲ್ಲ. ಆ ಸ್ವಿಚ್ಚಿಗೂ ಫ್ಯಾನಿಗೂ ಕನೆಕ್ಷನ್ ಬೇಕು. ಸರಿ, ಅದನ್ನು ಮಾಡೋಣ. ಫ್ಯಾನಿಗೂ ಸ್ವಿಚ್ಚಿಗೂ ಒಂದು ಕನೆಕ್ಷನ್ ಮಾಡೋಣ. ಸ್ವಿಚ್ ಅದ್ಮೋಣ, ಫ್ಯಾನ್ ತಿರುಗಬೇಕು, ತಿರುಗತ್ತೋ? ಇಲ್ಲ. ಯಾಕೆ ಅಂತಂದರೆ ಆ ಸ್ವಿಚ್ಚಿಗೂ ಮೇನ್ ಸ್ವಿಚ್ಚಿಗೂ ಏನು ಕನೆಕ್ಷನ್ ಇದ್ದರೆ ಮಾತ್ರ ನಡೆಯುತ್ತೆ. ಅದಿಲ್ಲ, ಏನು ಸ್ವಿಚ್ ಅದ್ಮಿದ್ರೂ ಫ್ಯಾನ್ ತಿರುಗೋದಿಲ್ಲ. ಸರಿ, ಅದನ್ನೂ ಮಾಡೋಣ. ಮೇನ್ ಸ್ವಿಚ್ಚಿಂದ ಈ ಕಡೆ ಒಂದು ಕನೆಕ್ಷನ್ ಕೊಟ್ಟದ್ದು ಆಯಿತು. ಸ್ವಿಚ್ ಹಾಕಿದರೆ ತಿರುಗ್ತಾ ಇಲ್ಲ. ಯಾಕೆ ಅಂತಂದರೆ ಆ ಮೇನ್ ಸ್ವಿಚ್ಚಿಗೂ ಆ ಹೊರಗಿರತಕ್ಕಂಥ ಟ್ರಾನ್ಸ್ಫಾರ್ಮರಿಂದ ಕನೆಕ್ಷನೇ ಇಲ್ಲ. ಸರಿ, ಅದನ್ನೂ ಮಾಡೋಣ. ಸ್ವಿಚ್ ಅದುಮಿದ್ರೆ ಇಲ್ಲ. ಯಾಕೆ? ಅಲ್ಲಿಗಿನ್ನು ಎಲ್ಲಿ ಜನರೇಟ್ ಆಗತ್ತಲ್ಲ ವಿದ್ಯುತ್ ಉತ್ಪಾದನೆ ಎಲ್ಲಿ ಆಗತ್ತೆ, ಅಲ್ಲಿಂದ ಇಲ್ಲಿಗೆ ಇನ್ನೂ ಬಂದೇ ಇಲ್ಲ, ಕನೆಕ್ಷನೇ ಇಲ್ಲ. ಹಾಗಾದರೆ ಇಲ್ಲಿ ನಾವು ಸ್ವಿಚ್ ಅದುಮಿದಾಗ, ನಾವು ಬಯಸಿದಾಗ ಇಲ್ಲಿ ದೀಪ ಉರಿಬೇಕು ಅಂತಿದ್ರೆ ಏನೆಲ್ಲ ಬೇಕು? ಆ ಸ್ವಿಚ್ಚಿಗೂ ಫ್ಯಾನಿಗೂ ಕನೆಕ್ಷನ್ ಬೇಕು, ಆ ಸ್ವಿಚ್ಚಿಗೂ ಮೇನ್ ಸ್ವಿಚ್ ಕನೆಕ್ಷನ್ ಬೇಕು, ಅಲ್ಲಿಂದ ಟ್ರಾನ್ಸ್ಫಾರ್ಮರ್ಗೆ ಬೇಕು, ಅಲ್ಲಿಗೆ ಎಲ್ಲಿ ಜನರೇಟ್ ವಿದ್ಯುತ್ ಉತ್ಪಾದನೆ ಆಗತ್ತಲ್ಲ ಅಲ್ಲಿಂದ ಕನೆಕ್ಷನ್ ಬೇಕು. ಒಂದೇ ಒಂದು ಕಡೆ ಕನೆಕ್ಷನ್ ತಪ್ಪಿದ್ರೂ ಕೂಡ ಇಲ್ಲಿ ನಾವು ಸ್ವಿಚ್ ಅದುಮಿದ್ರೆ ಉಪಯೋಗ ಇಲ್ಲ. ಹೇಗೋ ಅದರಂತೆ ಈ ನಮ್ಮ ಇಂದ್ರಿಯಗಳಿಂದ ನಾವೇನಾದರೂ ಪ್ರವೃತ್ತಿ ಮಾಡಬೇಕು ಅಂತಿದ್ರೆ, ಅದರಿಂದ ಏನಾದರೂ ಕಾರ್ಯಗಳು ನಡೀಬೇಕು ಅಂತಿದ್ರೆ ಒಳಗೆ ಇಷ್ಟೆಲ್ಲ ವ್ಯವಸ್ಥೆ ಇದೆ. ಎಲ್ಲ ಸರಿ ಇದ್ದಾಗ ನಾನೇ ಮಾಡಿದೆ ಅಂದ್ಕೊಂಡ್ಬಿಡ್ತೇವೆ. ಒಂದು ಕನೆಕ್ಷನ್ ತಪ್ಪಿತು ಅಂತಂದರೆ ಆವಾಗ ನಾವು ತಿಳಿಯೋದು ಈ ಇಂದ್ರಿಯಗಳ ಮೇಲೆ ನಮಗೆ ಹತೋಟಿ ಇಲ್ಲ. ಜ್ಞಾನಿಗಳು ಹೇಳಿದರು ಒಳಗೆ ವ್ಯವಸ್ಥೆ ಇಷ್ಟಿದೆ. ಧ್ರುವ ಮಹಾರಾಜರು ಅದನ್ನು ನಮಗೆ ನೆನಪಿಸಿಕೊಡ್ತಾ ಇದ್ದಾರೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರಃ ಸ್ವಧಾಮನ. ಅವನಿಗೆ ಮತ್ತೊಬ್ಬನ ಪ್ರೇರಣೆ ಬೇಕಾಗಿಲ್ಲ, ಅವನು ಸ್ವಯಮಹಿಮ್ನೆ ಪ್ರತಿಷ್ಠಿತ. ಇದು ಮತ್ತೆ ವಾಗೀಂದ್ರಿಯ ಒಂದೇ ಅಲ್ಲ, ಅನ್ಯಾಂಶ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್, ಕರಚರಣಾದಿ ಸಕಲಾವಯವಗಳು ಸಕಲೇಂದ್ರಿಯಗಳು ಇದು ಪ್ರವೃತ್ತಿ ಮಾಡ್ತಾ ಇದ್ದಾವೆ ಅಂತಂದರೆ ಭಗವಂತ ಅದು ನಿನ್ನ ಅನುಗ್ರಹದಿಂದ. ಶ್ರೀಮದ್ ಆಚಾರ್ಯರು ನಮಗೆ ದ್ವಾದಶ ಸ್ತೋತ್ರದ ಮೂಲಕ ಒಂದು ಆದೇಶವನ್ನು ನೀಡಿದ್ದಾರೆ. ಕುರು ಭುಂಕ್ಷ್ವಚ ಕರ್ಮ ನಿಜನ್ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ನಿನ್ನ ಪಾಲಿನ ಕರ್ತವ್ಯ ಏನಿದೆ ಅದನ್ನು ಮಾಡುವಾಗ ಎಲ್ಲ ನಿಜಂಕರ್ಮ ಕುರು, ಶ್ರುತಿ ಸ್ಮೃತಿ ವಿಹಿತವಾದ ವರ್ಣಾಶ್ರಮೋಚಿತವಾಗಿ ಇರತಕ್ಕಂತಹ ನಿನ್ನ ಕರ್ತವ್ಯವನ್ನು ನಿರಂತರವಾಗಿ ಮಾಡ್ತಾ ಬಾ. ಆದರೆ ಹಾಗೆ ಮಾಡುವಾಗ ಎಲ್ಲ ಹರಿಪಾದ ವಿನಮ್ರಧಿಯ ಸತತಂ, ಭಗವಂತನ ಈ ಚಿಂತನೆ ಇರಲಿ, ಭಗವಂತ ನನ್ನೊಳಗೆ ನಿಂತುಕೊಂಡು ಇಷ್ಟೆಲ್ಲ ಕಾರ್ಯವನ್ನು ನನ್ನಿಂದ ಮಾಡಿಸ್ತಾ ಇದ್ದಾನೆ ಅನ್ನೋ ಎಚ್ಚರ ಇರಲಿ. ಭುಂಕ್ಷ್ವ, ಮಾಡಿದ ಕರ್ಮಕ್ಕೆ ಪ್ರತಿಯಾಗಿ ಫಲ ಏನಿದೆ ಅದನ್ನೂ ಅನುಭವಿಸು.
ನಿಯತಂ ಭುಂಕ್ಷ್ವ, ಇತಿಮಿತಿಯೊಳಗೆ ಭೋಗದನುಭವವನ್ನು ಮಾಡು. ಆದರೆ ಆಹುತಿಗೂ ಕೂಡ ಹರಿಪಾದ ವಿನಮ್ರಧಿಯ ಸತತಂ, ಭಗವಂತನ ಸ್ಮರಣೆಯನ್ನು ತಪ್ಪಿಸ್ಕೋಬೇಡ. ಭಗವಂತನ ಅನುಗ್ರಹ ಇಲ್ಲ ಅಂತಂದದ್ದಾದರೆ ಅನುಭವಿಸುವ ಸಾಮರ್ಥ್ಯವೂ ನಿನಗಿಲ್ಲ. ಭಗವಂತನ ಅನುಗ್ರಹ ಇಲ್ಲ ಅಂತಂದರೆ ಯಾವ ಕಾರ್ಯವು ನಿನಗೆ ಮಾಡೋದು ಸಾಧ್ಯ ಇಲ್ಲ. ಕರ್ಮ ಮಾಡೋದು ಸಾಧ್ಯ ಇಲ್ಲ, ಅದರ ಫಲವನ್ನು ಉಣ್ಣೋದು ಸಾಧ್ಯ ಇಲ್ಲ. ಹಾಗಾದರೆ ಭಗವಂತ ನಮ್ಮೊಳಗೆ ನಿಂತುಕೊಂಡು ನಮಗೆ ಮಾಡುವಂತಹ ಅನುಗ್ರಹ ಅದೆಷ್ಟು? ಅದರ ಅರಿವೇ ಇಲ್ಲದೆ, ಅದರ ಪರಿಜ್ಞಾನವೇ ಇಲ್ಲದೆ ನಾನು ಮಾಡಿದೆ ಅಂತ ಅಂದುಕೊಂಡದ್ದಾದರೆ ಅದು ಎಷ್ಟು ದೊಡ್ಡ ಮೂರ್ಖತನವಾಗತ್ತೆ, ಭಗವಂತನೇ ಮಾಡುವ ಅಪಚಾರವಾಗತ್ತೆ. ಭಗವಂತ ನಮ್ಮೊಳಗೆ ನಿಂತುಕೊಂಡು ಇಷ್ಟೆಲ್ಲ ವ್ಯವಹಾರ ಮಾಡಿಸ್ತಾ ಇದ್ದಾನೆ, ಇಲ್ಲ ಇದನ್ನೆಲ್ಲ ನಾನೇ ಮಾಡಿದೆ ಅಂತ ಅನ್ನೋದಾದರೆ ಎಷ್ಟು ದೊಡ್ಡ ಕೃತಜ್ಞರಾಗ್ತೇವೆ. ಶಾಸ್ತ್ರದಲ್ಲೊಂದು ಮಾತಿದೆ, ಧರ್ಮಶಾಸ್ತ್ರದಲ್ಲಿ, ತಿಳಿದೋ ತಿಳಿಯದೇನೋ ನಾನಾ ಬಗೆಯ ತಪ್ಪುಗಳನ್ನು ನಾವು ಮಾಡ್ತೇವೆ. ಆ ಎಲ್ಲ ತಪ್ಪುಗಳಿಗೂ ಒಂದು ಪ್ರಾಯಶ್ಚಿತ್ತ ಅಂತ ಇದೆಯಂತೆ, ಮಾಡಿದ ಎಲ್ಲ ಪಾಪಗಳಿಗೂ ಒಂದು ಪ್ರಾಯಶ್ಚಿತ್ತ ಅಂತ ಇದೆಯಂತೆ. ಆದರೆ ಒಂದಕ್ಕೆ ಮಾತ್ರ ಪರಿಹಾರವೇ ಇಲ್ಲ. ಅದು ಯಾವುದು ಅಂತಂದರೆ ಕೃತಜ್ಞತೆ. ಕೃತಜ್ಞನೇ ನಾಸ್ತಿ ನಿಷ್ಕೃತಿ. ಕೃತಜ್ಞತೆಗೆ ಸಮನಾಗಿರತಕ್ಕಂತಹ ಪಾಪವೇ ಇಲ್ಲ, ಅದಕ್ಕೆ ಪರಿಹಾರವೇ ಇಲ್ಲ. ಭಗವಂತ ನಮ್ಮೊಳಗೆ ನಿಂತುಕೊಂಡು ಇಷ್ಟೆಲ್ಲ ವ್ಯವಹಾರ ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ಇದರಿಂದ ಅವನಿಗೇನು ಲಾಭ? ಭಗವಂತನಿಗೆ ಇದರಿಂದ ಏನು ಲಾಭ? ನಾವು ಹಾಗೆ ಏನಾದರೂ ನಮಗೆ ಲಾಭ ಇದ್ದರೆ ಮಾತ್ರ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗ್ತೇವೆ. ಪ್ರಯೋಜನ ಅನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ. ಪ್ರಯೋಜನಾನುಸಂಧಾನ ಇಲ್ಲದೆ ಒಂದು ಕಾರ್ಯದಲ್ಲಿ ನಾವು ತೊಡಗೋದೇ ಇಲ್ಲ. ಯಾರು ಮಂದೋಪಿ, ಒಬ್ಬ ಜಡನಾಗಿರತಕ್ಕಂಥ ವ್ಯಕ್ತಿ ಕೂಡ ಪ್ರವೃತ್ತನಾಗೋದಿಲ್ಲ. ಪ್ರವೃತ್ತನಾದ ಬಳಿಕ ಅದರಿಂದಾಗಿ ಆ ಪ್ರವೃತ್ತಿಯಿಂದ ಅವರಿಗೆ ಫಲ ಸಿಗತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಆದರೆ ಪ್ರವೃತ್ತಿಗೆ ಮಾತ್ರ ಇದರಿಂದ ನನಗಿಂತಹ ಲಾಭ ಇದೆ ಅನ್ನೋ ಚಿಂತನೆಯ ಮೂಲಕನೇ ಪ್ರವೃತ್ತಿ ಮಾಡ್ತಾನೆ. ಭಗವಂತನಿಗೆ ಏನು ಉಪಯೋಗ ಬೇಕು? ನಿತ್ಯ ಪರಿಪೂರ್ಣನಾಗಿರುವವನು, ಸ್ವಯಮಹಿಮ್ನಿ ಪ್ರತಿಷ್ಠಿತ, ಅವನಿಗೆ ಯಾವ ಲಾಭವೂ ಕೂಡ ಇಲ್ಲ. ಯಾಕೆ? ಅವನು ಪಡೆಯಬೇಕಾದನ್ನೆಲ್ಲವನ್ನು ಕೂಡ ಪಡೆದೇ ಇರುವವನವನು, ನಿತ್ಯ ಪರಿಪೂರ್ಣ, ಅಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವ ಹಿ ತಾವದೇವ ಈಶ್ವರೋ ನಾಮ. ದೇವರು ಭಗವಂತ ಅಂತಂದರೆ ಪರಿಪೂರ್ಣನಾಗಿರುವವನು, ದೋಷದ ಲೇಷಕ್ಕೂ ಅಲ್ಲಿ ಎಡೆ ಇಲ್ಲ. ಅನಂತ ಗುಣಗಳ ರಾಶಿಯವನು. ಪೂರ್ಣ ಮದಃ ಪೂರ್ಣಮಿದಂ. ಮೂಲ ರೂಪವೂ ಪರಿಪೂರ್ಣ, ಅವತಾರ ರೂಪವೂ ಪರಿಪೂರ್ಣ, ಕಿಂಚಿತ್ತು ಭೇದವೂ ಕೂಡ ಅಲ್ಲೇ ಇಲ್ಲ. ಅಂತಹ ಭಗವಂತನಿಗೆ ನಮ್ಮೊಳಗೆ ನಿಂತುಕೊಂಡು ಇಷ್ಟೆಲ್ಲ ವ್ಯಾಪಾರಗಳನ್ನು ಮಾಡೋದರಿಂದ ಏನು ಲಾಭ ಇದೆ? ಯಾವ ಲಾಭವೂ ಇಲ್ಲ.